ಸಿದ್ದು ಆಳ, ದಲಿತಾಸ್ತ್ರ ದಾಳ, ಡಿಕೆಶಿ ತಳಮಳ. ಕರ್ನಾಟಕದ ರಾಜಕಾರಣದ ತುಂಬ ಸ್ವಾರಸ್ಯಕರವಾದಂಥ ಈ ಕುರ್ಚಿ ಕಾದಾಟದ ಬಗ್ಗೆ ಏನೆಲ್ಲ ನಡೀತಾ ಇದೆ, ಒಳಗಿನ ಸ್ಟೋರಿಗಳೇನು, ಹೊರಗಿನ ಸ್ಟೋರಿಗಳೇನು, ಏನು ನಡೀತಾ ಇದೆ, ಎರಡೂ ಬಣಗಳ ನಡುವೆ ಕೋಲ್ಡ್ ವಾರ್, ಇವೆಲ್ಲದ್ರ ಬಗ್ಗೆ ತಿಳಿಯೋಣ. ನಿಮ್ಮೆಲ್ಲರಿಗೂ ಮಾತು ಮಂಥನಕ್ಕೆ ಪ್ರೀತಿಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಸಿದ್ದರಾಮಯ್ಯನವರು ಇತ್ತೀಚೆಗೆ ಸ್ವಲ್ಪ ರೊಚ್ಚಿಗೆದ್ದಂಗೆ ಕಾಣ್ತಾ ಇದೆ. ಅವರ ಅಸಮಾಧಾನ, ಸಿಟ್ಟು, ಆಕ್ರೋಶವನ್ನೆಲ್ಲ ತಮ್ಮ ಪೇಜ್ನಲ್ಲಿರುವಂಥ ಟ್ವೀಟ್ನಲ್ಲಿ ಹೇಳಿಕೆಗಳ ಮೂಲಕ, ಅಂದರೆ ಬರಹದ ಹೇಳಿಕೆಗಳ ಮೂಲಕ ಬಿಡುಗಡೆ ಮಾಡ್ತಾ ಇದ್ದಾರೆ. ಅವರ ಒಂದೊಂದೇ ಸ್ಟೇಟ್ಮೆಂಟ್ ಪಕ್ಷದ ಪಾಳಯದಲ್ಲೂ ಮತ್ತು ವಿರೋಧ ಪಕ್ಷದಲ್ಲೂ ಮತ್ತು ಮಾಧ್ಯಮದ ವಲಯದಲ್ಲೂ ರಾಜಕೀಯ ಕ್ಷೇತ್ರದಲ್ಲೂ ಬಹಳ ಸಂಚಲನಕ್ಕೆ, ಕುತೂಹಲಕ್ಕೆ, ಡಿಬೇಟ್ಗೆ ಕಾರಣ ಆಗಿದೆ. ಅವ್ರು ಹೇಳ್ತಾರೆ, ಕುರಿ ಕಾಯುವ ಸಮುದಾಯದವನು ಮುಖ್ಯಮಂತ್ರಿ ಆಗಿದ್ದಕ್ಕೆ ಇವ್ರಿಗೆಲ್ಲ ಕಣ್ಣು ಕೆಂಪಗಾಯಿತು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ರಣರಂಗದಿಂದ ಓಡಿ ಹೋಗುವ ಹೇಡಿಯಲ್ಲ, ಸಾಮಾಜಿಕ ನ್ಯಾಯಕ್ಕೆ ಬದ್ಧನಾಗಿರುವ ನಾನು ಕೊನೆಯವರೆಗೂ ಸಾಮಾಜಿಕ ನ್ಯಾಯಕ್ಕೆ ಬದ್ಧನಾಗಿರ್ತೇನೆ. ನನ್ನನ್ನು ರಾಜಕೀಯವಾಗಿ ಮುಗಿಸಿಬಿಟ್ರೆ ಅವರು ಅಂದುಕೊಂಡಂಥ ತಂತ್ರಗಳನ್ನು ಮಾಡೋದು ಸುಲಭ ಆಗುತ್ತೆ ಅಂತೇಳಿ ನನ್ನ ವಿರುದ್ಧ ರಾಜಕೀಯ ಪಿತೂರಿ, ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಹೀಗೆ ಸರಣಿ ಹಂತವಾಗಿ ಈ ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ಯಾರಿಗೆ ಹೇಳ್ತಾ ಇದ್ದಾರೆ? ಅವರು ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತಾ ಇಲ್ಲ. ನನ್ನ ಎದುರಾಳಿಗಳು, ರಾಜಕೀಯ ವಿರೋಧಿಗಳು ಅಂತ ಹೇಳ್ತಿದ್ದಾರೆ. ನೋಡೋರಿಗೆ ಯಾರಿಗೋ ಹೇಳ್ತಿದ್ದಾರೆ, ಸೈದ್ಧಾಂತಿಕವಾಗಿ ಅವರು ವಿರೋಧ ಮಾಡುವಂಥ ಪಕ್ಷಕ್ಕೋ ಅಥವಾ ವ್ಯಕ್ತಿಗಳಿಗೂ ಹೇಳ್ತಿರ್ಬೋದು ಅಂತ ಅಂದ್ಕೋಬಹುದು. ಆದರೆ ಸ್ವಲ್ಪ ರಾಜಕಾರಣವನ್ನು ಗಂಭೀರವಾಗಿ ನೋಡುವಂಥವ್ರಿಗೆ, ಪತ್ರಕರ್ತರಿಗೆ ಮತ್ತು ಅವರ ಆಪ್ತ ವಲಯದಲ್ಲಿರುವಂಥವ್ರಿಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಕಾಣ್ತಾ ಇದೆ. ಯಾವ ಕಾರಣಕ್ಕೋಸ್ಕರ? ಈ ಕುರ್ಚಿಯ ಕಾದಾಟದಲ್ಲಿ DK ಶಿವಕುಮಾರ್ ಅವರ ಬಣ ದೆಹಲಿಯ ಮಟ್ಟದಲ್ಲಿ ತೀವ್ರತರನಾದ ಚಟುವಟಿಕೆಯಲ್ಲಿ ನಿರತರಾಗಿರುವ ಕಾರಣ ಏನೋ ನಡೀತಾ ಇದೆಯಲ್ಲ ತಂತ್ರ ಅನ್ನೋ ವಿಚಾರ ಇವರಿಗೆ ತಲುಪಿರುವ ಕಾರಣ, ಏನಾದರೂ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗ್ಬಿಟ್ರೆ ಹೇಗೆ ಅನ್ನೋ ವಿಚಾರ ಗೊತ್ತಾದ ಕಾರಣ ಸಹಜವಾಗಿ ಪಾಲಿಟಿಕ್ಸ್ ಅಸ್ತ್ರಗಳು ಬಿಡ್ತಾ ಇರ್ತಾರೆ. ಬೇರೆ ಬೇರೆ ಅಸ್ತ್ರಗಳನ್ನ ಒಂದೊಂದು ಟೈಮಲ್ಲಿ ಒಂದೊಂದು ಅಸ್ತ್ರ ಬಿಡ್ತಾ ಇರ್ತಾರೆ. ಸಿದ್ದರಾಮಯ್ಯನವರಿಗೆ ಅಸ್ತ್ರಗಳನ್ನ ಬಿಡೋದನ್ನ ಹೇಳ್ಕೊಡುವಂತ ಅಗತ್ಯ ಇಲ್ವೇ ಇಲ್ಲ. ಯಾಕೆಂದ್ರೆ ಅವರು ಎಲ್ಲ ತರದ ರಾಜಕಾರಣವನ್ನ ನೋಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈಗ ಟ್ವೀಟ್ ಅಸ್ತ್ರ ಪ್ರಯೋಗ ಮಾಡ್ತಿರುವಂಥದ್ದು. ಆ ಟ್ವೀಟ್ಗಳಲ್ಲಿ ಸಾಮಾಜಿಕ ನ್ಯಾಯ, ಆಮೇಲೆ ನಾನು ಹಿಂದುಳಿದ ಸಮುದಾಯದವನು, ಕುರಿಕಾಯೋ ಸಮುದಾಯದವನು, ಆಮೇಲೆ ಇಂಥ ಹಿನ್ನೆಲೆಯವನು ಮುಖ್ಯಮಂತ್ರಿ ಆಗಿದ್ದಕ್ಕೆ ಇವ್ರಿಗೆಲ್ಲ ಹೊಟ್ಟೆ ಕಿಚ್ಚು ಬಂದಿದೆ ಅಂತೇಳಿ ಎಲ್ಲ ಹೇಳ್ತಿದ್ದಾರೆ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರು ಹೌದು, ಒಂದು ಹಿಂದುಳಿದ ಸಮುದಾಯದ, ಕುರುಬ ಸಮುದಾಯದಿಂದ ಬಂದಂಥವ್ರು, ಆಮೇಲೆ ಒಂದು ರೀತಿ ಸುದೀರ್ಘವಾದ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹೋರಾಟ ಅಂದ್ರೆ ರಾಜಕೀಯ ಹೋರಾಟಗಳು. ಈ ರಾಜಕಾರಣನೇ ಹಾಗೆ. ಇಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬದಲಾವಣೆಗಳು, ತಂತ್ರಗಳು, ಕಾರ್ಯತಂತ್ರಗಳು, ಪ್ರತಿತಂತ್ರಗಳು ನಡೀತಾ ಇರ್ತವೆ. ಸೊ ಆ ಏಟಿಗೆ ಎದುರೇಟು, ತಂತ್ರಕ್ಕೆ ಪ್ರತಿತಂತ್ರ, ಇವೆಲ್ಲ ಮಾಡದೇ ಇದ್ರೆ ಕಷ್ಟ ಆಗುತ್ತೆ. ಹಾಗಾಗಿ DK ಶಿವಕುಮಾರ್ ಅವರು ಪಾಪ ಅವರು ಪ್ರಯತ್ನ ಫಲಿಸದೇ ಇರ್ಬೋದು, ಆದರೆ ಪ್ರಾರ್ಥನೆ ಫಲಿಸುತ್ತೆ ಅಂತೇಳಿ ಅವರು ಹೇಳ್ತಾ ಅವರು ಪ್ರಾರ್ಥನೆಯನ್ನೂ ಮಾಡ್ತಾ ಇದ್ದಾರೆ, ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಆದರೆ ಆಗ್ತಾ ಇಲ್ಲ. ಸೊ ಅಂದರೆ ಇವೆಲ್ಲ ಬೆಳವಣಿಗೆ ನೋಡಿದಾಗ DK ಶಿವಕುಮಾರ್ ಅವರು ಎಷ್ಟು ಸಾಧ್ಯವೋ ಅಷ್ಟು ಪ್ರಮಾಣದಲ್ಲಿ ನಾನು ಹೇಗಾದರೂ ಮಾಡಿ ಈ ಅವಧಿಯಲ್ಲಿಯೇ ಮುಖ್ಯಮಂತ್ರಿ ಆಗಬೇಕು, ಆ ಕಾರಣಕ್ಕೋಸ್ಕರ ಏನೆಲ್ಲ ಪ್ರಯತ್ನವನ್ನು ಪಡಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವ್ರಿಗೆ ನಾನು ಹೇಗಾದರೂ ಮಾಡಿ ಇನ್ನೊಂದು 2.5 ವರ್ಷ ಕಂಪ್ಲೀಟ್ ಮಾಡಿಬಿಟ್ರೆ ಅವಧಿ ಪೂರ್ಣಗೊಳ್ಳುತ್ತೆ ಅಂಥೇಳಿ ಅವ್ರ ಯೋಚನೆಯಲ್ಲಿ ಇದ್ದಾರೆ. ಆದರೆ ಗೊಂಬೆ ಆಡಿಸೋನು ಮೇಲೆ ಕುಂತವನೇ ಅನ್ನೋ ಹಾಗೆ ದೆಹಲಿಯಲ್ಲಿರುವಂಥ ಕಾಂಗ್ರೆಸ್ನ ಹೈಕಮಾಂಡ್ನವರ ಕೃಪೆ ಯಾರ ಮೇಲಿದೆಯೇ ಗೊತ್ತಿಲ್ಲ. ಸದ್ಯಕ್ಕಂತೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದು ಅಷ್ಟು ಸುಲಭದ ಚೇರ್ ಅಲ್ಲ. ಅದು ಒಂದು ರೀತಿ ಗಡಗಡ ನಡಕ್ತಾ ಇದೆ, ಒಂದು ರೀತಿ ಕೆಂಡದ ಹಾದಿಯಾಗಿದೆ, ಮುಳ್ಳಿನ ಹಾದಿಯಾಗಿದೆ. ಸೊ ಇದ್ರ ಭಾಗವಾಗಿ ನೋಡಿ, ವಿದೇಶಕ್ಕೆ ಸಿದ್ದು ಬಣ ಪ್ರವಾಸಕ್ಕೆ ಹೋಗಿರುವುದು, ಒಂದಷ್ಟು ಶಾಸಕರು ಪ್ರವಾಸಕ್ಕೆ ಹೋಗಿದ್ದಾರೆ. DK ಶಿವಕುಮಾರ್ ಅವರ ಬಣ ರೆಸಾರ್ಟ್ ಮೀಟಿಂಗ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿಯೇ ಪ್ರವಾಸಕ್ಕೆ ಹೋಗುವ ಅಗತ್ಯ ಇತ್ತಾ ಅಂಥೇಳಿ ಚರ್ಚೆ ಕೂಡ ಆಗ್ತಾ ಇದೆ. ಇದು ಒಂದು ಕಡೆ. ಏನೇ ಆಗಲಿ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನಡುವೆ ಹೈಕಮಾಂಡ್ ಜೊತೆಗೆ ಏನಾದರೂ ಮಾತುಕತೆ ಆಗಿತ್ತಾ? ಅದು ಎಲ್ಲಿಯೂ ಕೂಡ ರಿವೀಲ್ ಆಗಿಲ್ಲ. ಸೊ ನನಗೂ ಮತ್ತು ಸಿದ್ದರಾಮಯ್ಯನವರಿಗೆ ಗೊತ್ತು ಅಂತೇಳಿ DK ಅವರು ಹೇಳ್ತಿದ್ದಾರೆ.
ಸೊ ಹಾಗಿದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡುವ ಮನಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಅವ್ರಿಗೆ ಹೇಳ್ತಿರೋ ವಿಚಾರ ಸಾಮಾಜಿಕ ನ್ಯಾಯ, ನಂದು ಮುಳ್ಳಿನ ಹಾದಿ, ನನ್ನ ವಿರುದ್ಧ ಪಿತೂರಿ ನಡೀತಾ ಇದೆ, ಏನು ನನ್ನನ್ನು ರಾಜಕೀಯ ಮುಗಿಸಬೇಕು ಅಂತ ನೋಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಒಂದು ರೀತಿ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳುವ ರೂಪದ ಒಂದು ತಂತ್ರಗಳೂ ಹೌದು, ಮತ್ತು ಅವರ ಸಾಮಾಜಿಕ ಹೋರಾಟದ ಭಾಗ, ರಾಜಕೀಯ ಹೋರಾಟದ ಭಾಗವಾಗಿ ಇರುವಂಥ ವಿಚಾರಗಳು ಹೌದು. ಇದನ್ನು ಯಾರು ನೋಡಿದ್ರು ಕೂಡ ಅರ್ಥ ಆಗುತ್ತೆ. ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ಅವರೇನು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅದು ಮಾಡ್ತಾ ಇದ್ದಾರೆ. ಈ ಸಲದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರಷ್ಟೇ ಚಾಣಾಕ್ಷತನವನ್ನು, ಪಕ್ಷದ ಸಂಘಟನೆಯನ್ನು, ಮತ್ತು ಇಷ್ಟೇ ಸೀಟ್ ಬರ್ತವೆ ಅಂತೇಳಿ ಮೊದಲಿಗೇನೆ ಒಂದು ರೀತಿ ಊಹೆ ಮಾಡಿ ಅತಿಯಾದ ಒಂದು ಒಳ್ಳೆಯ ಆತ್ಮವಿಶ್ವಾಸದ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನವೂ ಕೂಡ ದೊಡ್ಡದೆ, ಇಲ್ಲ ಅನ್ನೋದಕ್ಕಾಗಲ್ಲ. ಅದಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರಿಗಿದ್ದಂತಹ ಒಂದು ಜನಸಮೂಹದ ಬೆಂಬಲ, ಅವರಿಗಿದ್ದಂಥ ಅಹಿಂದ ವೋಟ್ ಬ್ಯಾಂಕ್, ಅವರಿಗಿದ್ದಂಥ ವರ್ಚಸ್ಸು, ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗಿಂತಲೂ ಹೆಚ್ಚಿನ ಪ್ರಾಬಲ್ಯ ಮತ್ತು ವರ್ಚಸ್ಸು ಕೂಡ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಕಾರಣ ಆಗಿದೆ. ಆದರೆ ಡಿ ಕೆ ಶಿವಕುಮಾರ್ ಹೇಳೋದೇನು ಅಂದರೆ, ನನಗೂ ಒಂದ್ಸಲಿ ಅವಕಾಶ ಕೊಡಿ, ನಾನು ಕೂಡ ಪ್ರಯತ್ನ ಪಟ್ಟಿದ್ದೀನಲ್ಲ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಅಂತ ಅವ್ರು ಕ್ಲೈಮ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಹೈಕಮಾಂಡ್ ಇಷ್ಟೊತ್ತಿಗೆ ಬದಲಾವಣೆ ಮಾಡೋದೇ ಆಗಿದ್ರೆ ಮಾಡಬಹುದಿತ್ತು. ಕಾಂಗ್ರೆಸ್ನ ಹೈಕಮಾಂಡ್ ಸ್ವಲ್ಪ ಅಳೆದು ತೂಗಿ ನೋಡುವ ಯೋಚನೆಯಲ್ಲಿದೆ. ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ನಡೆಯುವ ಸಂದರ್ಭ ಇದು. ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಇಲ್ಲೆಲ್ಲ ಚುನಾವಣೆ, ವಿಧಾನಸಭಾ ಚುನಾವಣೆ ನಡೆಯುವಂಥ ಸಂದರ್ಭ. ಇಂಥ ಸಂದರ್ಭದಲ್ಲಿ ಒಬ್ಬ ಅಹಿಂದ ವರ್ಗದ ನಾಯಕ, ಅದರಲ್ಲೂ ವರ್ಚಸ್ಸು ಇರುವ ಪ್ರಭಾವಿ ನಾಯಕನನ್ನು ಏನಾದರೂ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಅದು ಬೇರೆ ಬೇರೆ ರೀತಿಯ ಇಂಪ್ಯಾಕ್ಟನ್ನು, ಪರಿಣಾಮವನ್ನು ಉಂಟು ಮಾಡಬಹುದು ಅನ್ನೋದನ್ನು ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಸಡನ್ನಾಗಿ ಚೇಂಜ್ ಮಾಡೋದು ಬೇಡ, ಸ್ವಲ್ಪ ನೋಡೋಣ ಅಂತೇಳಿ ಅವರು ಯೋಚನೆ ಮಾಡ್ತಿರ್ಬೋದು. ಇನ್ನೊಂದು ಕಡೆ ನೀವೇನಾದರೂ ನಮಗೆ ಅವಕಾಶವನ್ನು ಕೊಡದೇ ಇದ್ದರೆ ಪಕ್ಷದಲ್ಲಿ ಮುಂದೆ ಅಧಿಕಾರಕ್ಕೆ, ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಬೇರೆ ಬೇರೆ ರೀತಿಯ ತಂತ್ರವನ್ನು ಡಿ ಕೆ ಶಿವಕುಮಾರ್ ಅವರು ಅವರ ಹೈಕಮಾಂಡ್ಗೆ ಹೇಳಿರ್ಬೋದು. ಇದು ಒಂದು ಭಾಗ. ಆದರೆ ಸಿದ್ದರಾಮಯ್ಯನವರು ಈ ಕ್ಷಣಕ್ಕೇನಾದರೂ ರಾಜೀನಾಮೆ ಕೊಟ್ಟರೆ ಎಲ್ಲವೂ ಪಕ್ಷದಲ್ಲಿ ಸರಿಯಾಗತ್ತಾ? ಎಲ್ಲವೂ ಸರಿಯಾಗೋದಾಗಿದ್ದರೆ ಹೈಕಮಾಂಡ್ ಬಹಳ ಬೇಗ ನಿರ್ಧಾರ ಮಾಡ್ತಾ ಇತ್ತು. ಆದರೆ ಹೈಕಮಾಂಡ್ಗೆ ಗೊತ್ತಿದೆ, ಸಿದ್ದರಾಮಯ್ಯನವರಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ಜೊತೆಗಿರುವ ಒಂದು ದೊಡ್ಡ ಸಮೂಹ, ಕುರುಬ ಸಮುದಾಯ, ಆ ಸಮುದಾಯದ ಓಟು ಕೂಡ ಡಿವೈಡ್ ಆಗಬಹುದು ಅಥವಾ ಚೆದರಿ ಹೋಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನು, ಚಿಂತನೆಯನ್ನು ಕೂಡ ಮಾಡ್ತಾ ಇದೆ. ನೋಡಿ, ಕರ್ನಾಟಕದ ರಾಜಕಾರಣದಲ್ಲಿ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ ಎರಡೂ ಬಹಳ ಪ್ರಭಾವಿ ಸಮುದಾಯಗಳು. ಪಕ್ಷವನ್ನು ಅಧಿಕಾರಕ್ಕೆ ತರುವ ವಿಚಾರದಲ್ಲಿರ್ಬೋದು, ಮತ್ತು ಅಧಿಕಾರವನ್ನು ಪಡೆಯುವ ವಿಚಾರದಲ್ಲಿರ್ಬೋದು, ಈ ಎರಡು ಸಮುದಾಯಗಳು ತಮ್ಮ ಪ್ರಾಬಲ್ಯವನ್ನು ಮೆರೆದಿದ್ದಾವೆ. ಎರಡು ಸಮುದಾಯದಿಂದಲೂ ಕೂಡ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದೇ ಪಕ್ಷಗಳು ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ, ಆ ನಂತರವೂ ಕೂಡ ಈ ಅತಿ ಹೆಚ್ಚು ಜನಸಂಖ್ಯೆ ಇರುವ ಸಮುದಾಯಗಳ ಕಡೆ ಸ್ವಲ್ಪ ಒಂದು ಒಲವು, ಪ್ರೀತಿ, ಮತ್ತು ಆ ಸಮುದಾಯಗಳಿಗೆ ಬೇಕಾದಂಥ ಆಸೆಗಳು, ನಿರೀಕ್ಷೆಗಳನ್ನು ಈಡೇರಿಸುವ ಕೆಲಸವನ್ನು ಮಾಡ್ತವೆ. ಈಗ ಕರ್ನಾಟಕ ರಾಜಕಾರಣ ಹಂಗಿಲ್ಲ. ಕೇವಲ ಲಿಂಗಾಯತ ಸಮುದಾಯ ನಮ್ಮ ಜೊತೆಗಿದ್ರೆ ಸಾಕು ಅಂತ ಹೇಳಿ ಒಮ್ಮುಖವಾಗಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಒಕ್ಕಲಿಗ ಸಮುದಾಯ ಸಾಕು ಅಂತೇಳಿ ಒಮ್ಮುಖವಾಗಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಜೊತೆಗೆ ದಲಿತ ಸಮುದಾಯ ಬಹಳ ಮುಖ್ಯ ಆಗತ್ತೆ. ಈ ಸಮುದಾಯದ ಓಟು ಬಹಳ ಫ್ಯಾಕ್ಟರ್ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ 3ನೇ 4ನೇ ಸ್ಥಾನದಲ್ಲಿ ಬರುವಂಥ ಕುರುಬ ಸಮುದಾಯವು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆ ಮೈಕ್ರೋ ಕಮ್ಯುನಿಟಿಗಳು ಅವು ಕೂಡ ಮುಖ್ಯ ಆಗುತ್ತೆ. ಸೊ ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ, ಅಂದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಅನಿವಾರ್ಯ. ಯಾವುದೋ ಒಂದು ಸಮುದಾಯ ನಮ್ಮ ಜೊತೆಗಿದ್ರೆ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಸುಳ್ಳು. ಹಾಗಾಗಿ ಹೈಕಮಾಂಡ್ಗಳು ಈ ಕ್ಷಣದಷ್ಟೇ ಯೋಚನೆ ಮಾಡಲ್ಲ, ಅವರು 2028ರ ಚುನಾವಣೆಯನ್ನು ಕೂಡ ಯೋಚನೆ ಮಾಡ್ತಾರೆ. ಆಗ ಈಗೇನಾದರೂ ನಾವು ಸಿದ್ದರಾಮಯ್ಯನವ್ರನ್ನ ಕಡೆಗಣಿಸಿ ಅಧಿಕಾರದಿಂದ ಕೆಳಗಿಳಿಸಿದ್ರೆ BJP ಮಾಡ್ತಲ್ಲ ತಪ್ಪನ್ನ. ಯಡಿಯೂರಪ್ಪನವ್ರಿಗೆ ವಯಸ್ಸಾಯಿತು, ಒಂದು ಬಹುದೊಡ್ಡ ಲಿಂಗಾಯತ ಸಮುದಾಯದ ನಾಯಕನನ್ನ ಅವ್ರಿಗೆ ವಯಸ್ಸಾಯಿತು ಅನ್ನೋ ಕಾರಣಕ್ಕೋಸ್ಕರ ಅಧಿಕಾರದಿಂದ ಕೆಳಗಿಳಿಸಿದ
ಪರಿಣಾಮ ಏನು ಅನುಭವಿಸ್ತು ಬಿಜೆಪಿ ಅನ್ನೋದು ಕೂಡ ಕಾಂಗ್ರೆಸ್ಗೆ ಗೊತ್ತಿದೆ. ಹಾಗಾಗಿ ಈ ಅಹಿಂದ ಸಮುದಾಯದ ನಾಯಕನನ್ನ ಆ ರೀತಿ ಏನಾದರೂ ಅಧಿಕಾರದಿಂದ ಕೆಳಗಿಳಿಸಿದ್ರೆ ನಮಗೆ ನಾಳೆ ದೊಡ್ಡ ಪೆಟ್ಟು ಬೀಳುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅಂತ ವರ್ಚಸ್ಸನ್ನು ಗಳಿಸಿಕೊಂಡಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇಡೀ ಸಮಸ್ತ ಒಕ್ಕಲಿಗ ಸಮುದಾಯ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಇರ್ಬೋದು. ಯಾಕೆಂದ್ರೆ ಅಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಡಿ ಕೆ ಶಿವಕುಮಾರ್ ಬರ್ತಾರೆ, ಎಚ್ ಡಿ ಕುಮಾರಸ್ವಾಮಿ ಅವರು ಬರ್ತಾರೆ, ಬೇರೆ ಬೇರೆ ನಾಯಕರೆಲ್ಲ ಇದ್ದಾರೆ. ಇವರೆಲ್ಲ ಒಂದಷ್ಟು ಓಟನ್ನು ಏನು ಕೀಳ್ಬೋದು. ಆದರೆ ಕುರುಬ ಸಮುದಾಯಕ್ಕೆ ಸಿದ್ದರಾಮಯ್ಯನವರು ಒಂದು ದೊಡ್ಡ ಅದ್ವಿತೀಯ ನಾಯಕನಾಗಿ ರೂಪುಗೊಂಡಿದ್ದಾರೆ. ಸಂಪೂರ್ಣವಾಗಿ ಓಟು ಬರದೇ ಇದ್ರು ಕೂಡ ಒಂದು ಮುಕ್ಕಾಲು ಪಾಲು ಓಟನ್ನ ಕೀಳುವ ಸೆಳೆಯುವ ಸಾಮರ್ಥ್ಯ ಸಿದ್ದರಾಮಯ್ಯನವ್ರಿಗಿದೆ. ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಈ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯಗಳು, ಜೊತೆಗೆ ಅಹಿಂದ ಬೇರೆ ಬೇರೆ ಸಣ್ಣ ಸಣ್ಣ ಹಿಂದುಳಿದ ಸಮುದಾಯಗಳು ಅವು ಕೂಡ ಸಿದ್ದರಾಮಯ್ಯನವ್ರನ್ನ ಫಾಲೋ ಮಾಡ್ತಾ ಇದ್ದಾವೆ. ಹಾಗಾಗಿ ಒಂದು ಮಾಸ್ ಅಂದರೆ ಒಂದಷ್ಟು ಸಮುದಾಯಗಳ ಬೆಂಬಲ ಇರುವಂಥ ನಾಯಕನನ್ನ ಇನ್ಯಾರಿಗೂ ಅವಕಾಶವನ್ನು ಕಲ್ಪಿಸುವ ಸಲುವಾಗಿ ಕೆಳಗಿಳಿಸಿದ್ರೆ ಆಗುವ ರಾಜಕೀಯ ಪಲ್ಲಟಗಳೇನು, ಅದರ ಪರಿಣಾಮಗಳೇನು, ಪಕ್ಷಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಸರಿಯಾಗಿ ಅನಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಇದು ಅರ್ಥ ಆಗಿರುವ ಕಾರಣ ಸ್ವಲ್ಪ ಹಿಂದೇಟ್ ಆಗ್ತಿದ್ದಾರೆ. ನೋಡೋಣ, ನಿಮಗೆ ಕೊಡಲ್ಲ ಅಂತಲ್ಲ ಡಿ ಕೆ ಅವರೇ, ನೋಡೋಣ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ಮೈಸೂರಿಗೆ ಬಂದಾಗಲೂ ಕೂಡ ಆಪ್ತವಾಗಿ ಒಂದೆರಡು ನಿಮಿಷ ಏನು ಏರ್ಪೋರ್ಟಲ್ಲಿ ಮಾತಾಡೋದಕ್ಕೆ ಸಾಧ್ಯ ಆಯಿತು ರಾಹುಲ್ ಅವ್ರಿಗೆ. ಸೊ ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ಈಗ ಅಂದರೆ ಮಾಡಬಹುದು, ಈಗ ಒಪ್ತಾ ಇಲ್ಲ. ನಾವು ಈ ನೋಡಿದೀವಲ್ಲ, ಏಕಾಏಕಿ ಒಂದು ದೊಡ್ಡ ಸಮುದಾಯದ ನಾಯಕರನ್ನ ಬದಲಾವಣೆ ಮಾಡಿದಾಗ ಏನೆಲ್ಲ ತೊಂದರೆಗಳಾಗಿದ್ದಾವೆ. ಕರ್ನಾಟಕದಲ್ಲಿ ಪಾಟೀಲ್ ಅವ್ರನ್ನ ಸಹ ಬದಲಾವಣೆ ಮಾಡಿದಾಗ ಅವ್ರಿಗೇನೋ ಸ್ಟ್ರೋಕ್ ಆಗಿತ್ತು, ಆರೋಗ್ಯ ಸರಿ ಇಲ್ಲ ಅಂತೇಳಿ ಮುಖ್ಯಮಂತ್ರಿ ಆಗಿದ್ದಾಗ ಏನು ರೈಲ್ವೆ ವಿಮಾನ ನಿಲ್ದಾಣದಲ್ಲೇ ಅವರು ಅನೌನ್ಸ್ ಮಾಡಿಬಿಟ್ಟು ಬದಲಾವಣೆ ಮಾಡ್ತಾರೆ. ಇವೆಲ್ಲ ಇದ್ದಾವೆ. ಸೊ ಇದು ಹೈಕಮಾಂಡ್ಗೆ ಗೊತ್ತಾಗಿದೆ. ಸೊ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋದೇನೆಂದ್ರೆ, ಒಂದು ವೇಳೆ ಏನಾದರೂ ಈ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ನಾಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದು ಹೈಕಮಾಂಡ್ಗೆ ಆಯಿತು, ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ವಿ, ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ವಿ, ಅವರು ಅವರ ಅವಧಿಯನ್ನು ಕಂಪ್ಲೀಟ್ ಮಾಡಿದ್ರು. 2028ಕ್ಕೆ ಚುನಾವಣೆಗೆ ಹೋಗಬೇಕಾದ್ರೆ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಚುನಾವಣೆಗೆ ಹೋಗೋದಕ್ಕೆ ಸಾಧ್ಯನಾ? ಅದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಏನು ಡಿ ಕೆ ಶಿವಕುಮಾರ್ಗೆ ಪಕ್ಷವನ್ನು ಸಂಘಟಿಸುವ ಸಾಮರ್ಥ್ಯ ಇದೆ, ಆದರೆ ಮತಗಳನ್ನು ಸೆಳೆಯುವ ಸಾಮರ್ಥ್ಯ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೇಕಾಗಿದೆ. ಅಂದರೆ ಒಬ್ಬೊಬ್ಬರದ್ದು ಒಂದು ರೀತಿಯ ಸ್ಟ್ರೆಂತ್. ಡಿ ಕೆ ಅವ್ರದ್ದು ಅಗ್ರೆಸಿವ್ ಒಂದು ಗುಣ, ಎಲ್ಲರನ್ನು ಕಮಾಂಡ್ ಮಾಡುವ ಸಂಘಟಿಸುವ ಗುಣ, ಆದರೆ ಒಂದು ಮತ ಹರಿವನ್ನೇ ಸೆಳೆಯುವ ಗುಣ ಸಿದ್ದರಾಮಯ್ಯನವ್ರಿಗಿದೆ. ಇದನ್ನು ಯಾರನ್ನೋ ಹೊಗಳೋದಕ್ಕೆ ನಾನು ಹೇಳ್ತಾ ಇಲ್ಲ. ಅಂದರೆ ಕಾಲವೇ, ಸಂದರ್ಭಗಳೇ, ಸಮುದಾಯಗಳೇ ತಮ್ಮ ನಾಯಕನನ್ನು ರೂಪಿಸಿಕೊಂಡಿರ್ತವೆ. ಈಗ ಸಿದ್ದರಾಮಯ್ಯನವ್ರಿಗೆ ಅಂಥದ್ದೊಂದು ಚಾರ್ಮು ಬಂದಿದೆ, ಅವರಿಗೆ ಬೇಕೋ ಬೇಡವೋ, ಆದರೆ ಸಂದರ್ಭ ಆಗಿ ಬಂದಿರೋದ್ರಿಂದ. ಆಮೇಲೆ ಎಷ್ಟೋ ಸರಿ ಸಿದ್ದರಾಮಯ್ಯವ್ರಿಗೆ ಮೂಢಾಗರಣ ಬಂತು, ಬದಲಾವಣೆ ಮಾಡೋಕ್ಕಾಗಲಿಲ್ಲ. ಕಾರಣ ಕೇವಲ ಅದೊಂದೇ ಅಲ್ಲ, ಅವ್ರಿಗಿರುವಂಥ ಒಂದು ಸಂದರ್ಭದ ಅವಕಾಶ ಮತ್ತು ರಾಜಕೀಯ ಸಾಮರ್ಥ್ಯ. ಸೊ ಇದರಿಂದ ಅರ್ಥ ಆಗೋದೇನು ಅಂದರೆ, ಡಿ ಕೆ ಶಿವಕುಮಾರ್ ಅವರು ಇನ್ನೂ ಒಂದಷ್ಟು ತಿಂಗಳು ಅಥವಾ ಗೊತ್ತಿಲ್ಲ ವರ್ಷಗಳ ಕಾಲ ಈ ರೀತಿಯ ಈ ಜಟಾಪಟಿ, ಈ ತಂತ್ರ ವ್ಯೂಹವನ್ನು ಮುಂದುವರಿಸಬಹುದು. ಬಹುಶಃ ಇದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಹೋದಂಗೆ ಕಾಣ್ತಾ ಇದೆ. ಇಲ್ಲಾಂದರೆ ಸಿದ್ದರಾಮಯ್ಯವರು ಬಹಳ ನಿರಾಳವಾಗಿದ್ದರು. ಎಲ್ಲೋ ಏನೋ ಬದಲಾವಣೆ ಮಾಡಬಹುದೇನೋ ಅನ್ನೋ ಸುಳಿವು ಸಿಕ್ಕ ಕಾರಣಕ್ಕೋಸ್ಕರ ಟ್ವೀಟ್ ಎಲ್ಲ ಮಾಡಿದ್ದಾರೆ. ಸದ್ಯಕ್ಕೆ ಬದಲಾವಣೆ ಮಾಡುವ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಯಾಕೆಂದರೆ ಚುನಾವಣೆಗಳಿವೆ, ಮುಂದಿನ ರಾಜಕಾರಣ ಮತ್ತು ರಾಜಕಾರಣದ ದೂರದ ಆಲೋಚನೆ ಎಲ್ಲ ಇರೋದ್ರಿಂದ ಸದ್ಯಕ್ಕೆ ಸಿದ್ದರಾಮಯ್ಯನವರು ಸೇಫ್. ಮತ್ತಷ್ಟು ಖಚಿತ ಮತ್ತು ತಳಾತ್ಮಕ ರಾಜಕೀಯ ವಿಶ್ಲೇಷಣೆಗಾಗಿ ನಮ್ಮ ಈ ಚಾನಲನ್ನು ನೋಡ್ತಾ ಇರಿ ಮತ್ತು ಬೆಂಬಲಿಸ್ತಾ ಇರಿ. ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನಮಸ್ಕಾರ.